Hello guys, welcome and welcome back to my YouTube channel. ನನ್ನ ಹೆಸರು ಕುಸುಮರಾಜನ. ಇವತ್ತು ಫಸ್ಟ್ ಟೈಮ್ ನನ್ನ ಫೇಸ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಪೇಜ್ ಅಲ್ಲಿ ಇರೋ ಅದರ್ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನ್ಸಿದ್ರೆ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವತ್ತು ಜಸ್ಟ್ ಕೈಂಡ್ ಆಫ್ ಡೈಲಿ ವ್ಲಾಗ್ ವಿಡಿಯೋ. ಸೊ ಏನು ಗೊತ್ತಾ, ನ್ಯೂ ಇಯರ್ ಆದಮೇಲೆ ಇದೇ ಫಸ್ಟ್ ನಾನು ವ್ಲಾಗ್ನ ಶೂಟ್ ಮಾಡ್ತಾ ಇರೋದು. ಬೇಸಿಕ್ಲಿ ಊರಿಗೆ ಹೋಗಿದ್ವಿ. ಜಾನ್ ಫಸ್ಟ್ ಬಿಟ್ಟು ಜಾನ್ ಸೆಕೆಂಡ್ ಊರಿಗೆ ಹೋಗಿ ನಾವು ಬಂದಿದ್ದೆ ಐ ಥಿಂಕ್ ಟ್ಯೂಸ್ಡೇನೋ ಏನೋ ಬಂದ್ವಿ ಬೆಂಗಳೂರಿಗೆ ವಾಪಸ್ಸು. ಮಂಡೇ ಬಂದ್ವಿ ವಾಪಸ್ಸು. ಸೊ ಅದಾದಮೇಲೆ ಸ್ವಲ್ಪ ಹಾಗೆ ಎಲ್ಲ ರುಟೀನ್ನ ಸೆಟ್ ಮಾಡಿಕೊಂಡು ಎಲ್ಲ ಡೇನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾ, ಆ್ಯಂಡ್ ನೀವು ನ್ಯೂ ಇಯರ್ಗೆ ಏನೇನು ರೆಸೊಲ್ಯೂಷನ್ ತೊಗೊಂಡಿದ್ದೀರಾ ಹೇಳಿ. ಆ್ಯಕ್ಚುಲಿ ನಂದೇನು ರೆಸೊಲ್ಯೂಷನ್ ಅಂತಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಇರೋ ಅಂಥ ಏನೋ ರುಟೀನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಅನ್ನೋದು ನನ್ನ ಒಂದು ಏನು ಮೆಂಟಾಲಿಟಿ ಅಷ್ಟೇ. ಬಟ್ ಯಾ, ನ್ಯೂ ಇಯರ್ಗೆ ಬೇಕಾದಂಥ ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಂಡಿದ್ದೀನಿ, ವಿಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ವಿಷನ್ ಬೋರ್ಡ್ನ ಕೂಡ ಮಾಡಿದ್ದೀನಿ. ಆಲ್ರೆಡಿ ನನ್ನ 2024 ರಿಫ್ಲೆಕ್ಷನ್ ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ಹೋಗಿ ನೋಡ್ಬೋದು. ಅದರಲ್ಲಿ ನಾನು ವಿಷನ್ ಬೋರ್ಡ್ ಬಗ್ಗೆನೂ ಮಾತಾಡಿದ್ದೀನಿ. ಬಟ್ ನ್ಯೂ ಇಯರ್ಗೆ ಕೆಲವೊಂದು ಹೊಸ ಗೋಲ್ಸ್ಗಳನ್ನೂ ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ನನ್ನ ಗೋಲ್ಸ್ ಏನಪ್ಪ ಅಂತ ಹೇಳಿದರೆ, ಚೆನ್ನಾಗಿ ವರ್ಕೌಟ್ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು, ಚೆನ್ನಾಗಿ ಏನು ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಗೋಲ್ಸ್ 2025ಗೆ. ಹಾಗೆ ಅದ್ರ ಜೊತೆಗೆ ಲೈಫ್ನ ಎಂಜಾಯ್ ಮಾಡಬೇಕು ಅಂತ. ಸೊ ಯಾ, ಇವತ್ತಿನ ವಿಡಿಯೋನ ಹೀಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನನಗೊಂದು ಪಾರ್ಸಲ್ ಬಂದಿತ್ತು, ನೀವಿಲ್ಲಿ ನೋಡ್ಬೋದು. ಲೇಸ್ ಮೇಡ್ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಕ್ಲೋತ್ಸ್ ಅಂತ ತರಿಸಿದ್ದೆ. ನಾನು ಯೂಶಲಿ ಜಾಸ್ತಿ ಬಟ್ಟೆ ತರಿಸ್ತಾ ಇರ್ತೇನೆ ಆಯಿತಾ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ. ನನಗೊಂಥರ ಹುಚ್ಚು ಬಟ್ಟೆ ತೊಗೊಳೋದಾಯ್ತಾ, ಕ್ಲೋತ್ಸ್. ಡೆಫಿನೆಟಾಗಿ ಬಟ್ಟೆಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವಾಗವಾಗ ಹಾಲ್ ವೀಡಿಯೋಸ್ ಮಾಡ್ತೀನಿ ಬೇಕಂದರೆ. ಇದು ಯಾವ ಥರ ಡ್ರೆಸ್ಸಸ್ ಗೊತ್ತಾ, ಯೂಶಲಿ ಒಂಥರ ನಿಮಗೆ ನೀವು ಬ್ರಿಜರ್ಟನ್ ಸೀರೀಸ್ ನೋಡಿದರೆ ಗೊತ್ತಿರುತ್ತೆ. ಅದರಲ್ಲಿ ಈ ಥರ ಒಂಥರ ಕ್ಯೂಟ್ ಡ್ರೆಸ್ಸಸ್ಗಳನ್ನ ಹಾಕೊತಾರೆ. ನೀವು ನೋಡ್ಬೋದು ಈ ಥರ ಡ್ರೆಸ್, ಫುಲ್ ಲಾಂಗ್ ಡ್ರೆಸ್. ನಾನು ಯೂಶಲಿ ಲಾಂಗ್ ಡ್ರೆಸ್ಗಳನ್ನೇ ಹಾಕೋದು, ನಿಮಗೆ ಗೊತ್ತಿರುತ್ತೆ. ನಾನು ಯೂಶಲಿ ಶಾರ್ಟ್ ಡ್ರೆಸ್ಸಸ್ ಅಷ್ಟು ವೇರ್ ಮಾಡಲ್ಲ. ಇದೆಲ್ಲ ಲಾಂಗ್ ಡ್ರೆಸ್ಗಳು ಒಂಥರ ಚೆನ್ನಾಗಿರುತ್ತೆ, ಒಂಥರ ಕ್ಯೂಟಾಗಿರುತ್ತೆ ಅಂತೇಳಿ ತರಿಸಿದೆ. ಏನು ಗೊತ್ತಾ, ನಾನು ಯೂಶಲಿ ತುಂಬ ಶಾಪಿಂಗ್ ಮಾಡ್ತಾ ಇರ್ತೀನಿ ಆಯಿತಾ. ಲಿಟ್ರಲಿ ಯಾವ ರೇಂಜಿಗೆ ಅಂದರೆ, ನನ್ನ ಹಸ್ಬೆಂಡ್ ಅಂತೂ ನನ್ನ ಬಗ್ಗೆ ಕೇಳೋದೇ ಇಲ್ಲ, ಯಾಕೆ ಮಾಡ್ತೀಯಾ ಅಂತ. ಅಷ್ಟು ಬಿಟ್ಟಾಕ್ಬಿಟ್ಟಿದ್ದಾರೆ, ನಾನು ಕೇಳಲ್ಲ ಅಂತವ್ರಿಗೆ ಗೊತ್ತು. ಸೊ ಹಾಗಾಗಿ ನೋಡಿ, ಈ ಡ್ರೆಸ್ಗಳೆಲ್ಲ ಎಷ್ಟು ಕ್ಯೂಟಾಗಿದ್ದಾವೆ. ಸೊ ನೈಸ್ ಅಲ್ಲ, ಹೆಂಗಿರುತ್ತೋ ಏನೋ, ಹಾಕೊಂಡು ನೋಡಬೇಕು ಫಸ್ಟು. ಆ್ಯಕ್ಚುಲಿ ಐ ವಾಸ್ ಸೋ ಕನ್ಫ್ಯೂಸ್ಡ್ ಬೈ ಮಾಡೋದಕ್ಕೆ ಮುಂಚೆ. ಏನಕ್ಕಂದರೆ ಈ ಡ್ರೆಸ್ಗಳೆಲ್ಲ ಇದು ಬೇಸಿಕ್ಲಿ ಏನಂತಾರೆ, ಇದ್ರ ಮಾಡೆಲ್ಸ್ ಎಲ್ಲ ತುಂಬ ಲೀನ್ ಬಾಡಿ ಇರುತ್ತಲ್ಲ, ಲೈಕ್ ಕೊರಿಯನ್ಸ್, ಚೈನೀಸ್, ಆ ಥರ ಲೀನ್ ಬಾಡಿ ಫ್ರೇಮ್ ಇರುತ್ತೆ ನೋಡಿ, ಆ ಥರ ಮಾಡೆಲ್ಸ್ ಇದ್ದಿದ್ದು ಈ ಕ್ಲೋತ್ಸಿಗೆಲ್ಲ. ಸೊ ಐ ಥಾಟ್ ನನಗೆ ಈ ಬಟ್ಟೆಗಳು ಆಗುತ್ತೋ ಆಗಲ್ವೋ, ಯಾವ ಥರ ಸೈಜಸ್ ಬರುತ್ತೋ ಏನೋ ಅಂತ. ಐ ಫೀಲ್ ಸೈಜಸ್ ಆರ್ ಓಕೆ ಅಂತ. ಬಟ್ ಹಾಕೊಂಡು ನೋಡಿದಾಗಲೇ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಇದೇ ಡ್ರೆಸ್ಗಳು ಕ್ಯೂಟ್ ಆಗಿದೆ ಅಲ್ವಾ. ಒಂದ್ಸರಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ಶಾರ್ಟ್ಸಲ್ಲಿ ಹಾಕೊಂಡು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಹಾಕೊಳ್ಳೋಷ್ಟು ಎನರ್ಜಿ ಇಲ್ಲ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ವಿಡಿಯೋ ಮಾಡಿದಾಗ ಹಾಕಿರ್ತೀನಿ, ಅದ್ರಲ್ಲಿ ನೋಡ್ಕೊಬಿಡಿ. ಹಾಗೆ ಇದ್ರ ಲಿಂಕ್ಗಳನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಯಾ, ಆ್ಯಂಡ್ ಇವತ್ತು ಏನು ಗೊತ್ತಾ, ಇನ್ನೊಂದಂದರೆ ಅವಿನಾಶ್ ಇವತ್ತು ಊಟಕ್ಕಿಲ್ಲ. ಸೊ ಹಾಗಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸಿದ್ದೀನಿ. ಇವಾಗ ನಾನು ಸಿಂಪಲಾಗಿ ಏನಾದರೂ ಮೋಸ್ಟ್ಲಿ ಸ್ಮೂತಿ ಬೌಲ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಿಕಾಸ್ ಇವಾಗ ಬೆರಿ ಸೀಸನ್ ಆಯಿತಾ. ನನಗೆ ಬೆರಿ ಸೀಸನ್ ಬಂದರೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನನಗೆ ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಇದೆಲ್ಲ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಆಯಿತಾ. ಆ್ಯಂಡ್ ದೇ ಆರ್ ಲೈಕ್ ವೆರಿ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಆ್ಯಂಡ್ ಈ ಸೀಸನಲ್ಲಿ ಒಳ್ಳೆ ಕ್ವಾಲಿಟಿ ಹಾಗೆ ಒಂದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಬೆರೀಸ್ ಎಲ್ಲ. ಸೊ ಹಾಗಾಗಿ ನನಗೆ ಈ ಸೀಸನ್ ತುಂಬ ಇಷ್ಟ. ನಾನು ತುಂಬ ಸ್ಮೂತೀಸ್ ಎಲ್ಲ ಕುಡಿತಾ ಇರ್ತೀನಿ ಈ ಸೀಸನಲ್ಲಿ. ಸೊ ಇವಾಗ ಹೆಂಗೋ ಅವಿನಾಶ್ ಇಲ್ವಲ್ಲ, ಅವಿನಾಶ್ ಇಲ್ಲ ಅಂದರೆ ಈ ಥರ ಸ್ಮೂತಿ ಬಾಲ್ಸ್ನ ನಾನು ಸ್ಮೂತಿ ಬಾಲ್ಸ್ ಅಥವಾ ಯೋಗರ್ಟ್ ಬಾಲ್ಸ್ ಅಥವಾ ಈ ಥರದ್ದೇನಾದರೂ ಮಾಡ್ಕೊಂಡು ತಿಂತೀನಿ ಆ ಬೆರೀಸ್ ಹಾಕ್ಕೊಂಡು. ನಾನು ಇವಾಗ ತೋರಿಸ್ತೀನಿ ನಿಮಗೆ, ಒಂದು ಬೆರಿ ಸ್ಮೂತಿ ಮಾಡ್ತೀನಿ, ಸ್ಮೂತಿ ಬಾಲ್ನ ಅದು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಓಕೆ.
ಸೊ ಗೈಸ್, ಯೂಶಲಿ ನಾನೇನಾದರೂ ಈ ಥರ ಎಕ್ಸಾಟಿಕ್ ಏನಾದರೂ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ನ ತರಿಸ್ಬೇಕಂದ್ರೆ ಆನ್ಲೈನಲ್ಲಿ ತರಿಸ್ಕೊತೀನಿ ಆಯಿತಾ. ಸೊ ಸ್ಟ್ರಾಬೆರಿ ಆ್ಯಂಡ್ ಬ್ಲೂಬೆರಿನ ಯೂಸ್ ಮಾಡಿಕೊಂಡು ಇವತ್ತು ಸ್ಮೂತಿ ಮಾಡಬೇಕಂತ ಇದ್ದೀನಿ. ಸೊ ಬೆಳಗ್ಗೆ ಅವಿನಾಶ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಸ್ವಲ್ಪ ಯೂಸ್ ಮಾಡಿದ್ದೆ ಸ್ಟ್ರಾಬೆರೀಸ್ ಹಾಗೆ ಬ್ಲೂಬೆರೀಸು. ಇವಾಗ ನಂಗೆ ಅದೇ ಉಳ್ಕೊಂಡಿದ್ದೆ, ಅದನ್ನೇ ಸೇರಿಸ್ಬಿಟ್ಟು ನಾನೊಂದು ಸ್ಮೂತಿ ಬೌಲ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈಗ ಹೆಂಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಆ್ಯಕ್ಚುಲಿ ನಾನು ಯೂಶಲಿ ನನ್ನ ಶಾರ್ಟ್ಸಲ್ಲಿ ಇದನ್ನು ಪ್ಲೇ ಮಾಡಿಕೊಂಡು ನಾನು ವೀಡಿಯೋಸ್ ನೋಡ್ತಾ ಇರ್ತೀನಿ. ಅಂದರೆ ಸೈಡಲ್ಲಿ ಪ್ಲೇ ಮಾಡಿಕೊಂಡು ನಾನು ಕುಕ್ ಮಾಡ್ತಾ ಇರ್ತೀನಿ ನನ್ನ ಶಾರ್ಟ್ಸ್ ವೀಡಿಯೋಸ್ಗಳಲ್ಲಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಗಳಲ್ಲಿ. ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ಏನು ಪ್ಲೇ ಮಾಡ್ತಿರ್ತೀರಾ ಅಂತ ಹೇಳ್ಬಿಟ್ಟು. ನನಗೆ ಯೂಶಲಿ ಏನು ಗೊತ್ತಾ, ಯಾವುದಾದ್ರೂ ಒಂದು ಪಾಡ್ಕಾಸ್ಟ್ನ ಪ್ಲೇ ಮಾಡಿಕೊಂಡು ಅಥವಾ ಯಾವುದೋ ಒಂದು ಸೀರೀಸ್ನ ನೋಡಿರೋಂಥ ಯಾವುದಾದ್ರು ಒಂದು ಸೀರೀಸ್ನ ಪ್ಲೇ ಮಾಡಿಕೊಂಡು ನನಗೆ ಕುಕಿಂಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ನಂಗೆ ಟೈಮ್ ಇದ್ದಾಗ, ಅರ್ಜೆಂಟ್ ಇದ್ದರೆ ಏನು ಪ್ಲೇ ಮಾಡಲ್ಲ. ಸೊ ಟೈಮ್ ಇದ್ದರೆ ಅಥವಾ ಕೆಲವೊಂದು ಸರಿ ಈ ಥರ ಪ್ಲೇ ಮಾಡ್ಕೊತ ನಾನು ಕುಕ್ ಮಾಡ್ತಾ ಇರ್ತೀನಿ ಆಯಿತಾ. ಸೊ ಇವಾಗ ಸದ್ಯಕ್ಕೆ ನಾನು ಗಿಲ್ಮೋರ್ ಗರ್ಲ್ಸ್ ಅಂತ ಹೇಳ್ಬಿಟ್ಟು ಈ ಸೀರೀಸ್ನ ವಾಚ್ ಮಾಡ್ತಾ ಇದ್ದೀನಿ. ಇದನ್ನ ಆಲ್ರೆಡಿ ವಾಚ್ ಮಾಡಿದ್ದೀನಿ ಆಯಿತಾ, ನೋಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ಈ ಸೀರೀಸ್ ಆಯಿತಾ. ಇದನ್ನು ಸೈಡಲ್ಲಿ ಹಿಂಗೆ ಪ್ಲೇ ಮಾಡ್ಕೊತ ನಾನು ಯೂಶಲಿ ಕುಕ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೊಂದ್ಸರಿ ಹೇಳೋಣ ಅಂತಿದ್ದೆ. ನೀವೇನಾದರೂ ಸೀರೀಸ್ನ ನೋಡೋರಿದ್ರೆ ಈ ಸೀರೀಸ್ನ ನೋಡಿ, ತುಂಬ ಚೆನ್ನಾಗಿದೆ. ಒಂಥರ ಮದರ್ ಡಾಟರ್ ಬಾಂಡಿಂಗ್, ವೆರಿ ನೈಸ್ ಟು ವಾಚ್, ವೆರಿ ಗುಡ್ ಸೀರೀಸ್. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಕೋಬೋದು. ಸೊ ಇವಾಗ ಬನ್ನಿ ಸ್ಮೂತಿ ಮಾಡೋಣ. ಇವತ್ತು ನಾನೊಂದು ಸಿಂಪಲ್ ಸ್ಟ್ರಾಬೆರಿ ಸ್ಮೂತಿ ಮಾಡ್ಕೊಳ್ಳೋದು ತೋರಿಸ್ತೀನಿ. ನಾನು ಫಸ್ಟ್ ಇಲ್ಲಿ ಫ್ರೋಝನ್ ಸ್ಟ್ರಾಬೆರೀಸ್ ಹಾಕ್ಕೊತಾ ಇದ್ದೀನಿ. ನಮ್ಮನೇಲಿ ಯೂಶಲಿ ಫ್ರಿಡ್ಜ್ ಯೂಸ್ ಮಾಡಲ್ಲ, ನಿಮಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಈ ಫ್ರೋಝನ್ ಸ್ಟ್ರಾಬೆರೀಸ್ನ ತರಿಸ್ಕೊಂಡೆ. ಯೂಶಲಿ ಫ್ರೆಶ್ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಫ್ರೆಶ್ ಸ್ಟ್ರಾಬೆರೀಸ್ನ ನೀವು ಈ ಥರ ಫ್ರೆಶ್ ಇರುತ್ತಲ್ಲ ಸ್ಟ್ರಾಬೆರೀಸು, ಅದನ್ನ ನೀವು ಫ್ರೀಸ್ ಮಾಡಿಬಿಟ್ಟು ನಿಮ್ಮ ಮನೇಲಿ ರೆಫ್ರಿಜಿರೇಟ್ರ್ ಇರುತ್ತೆ ಆಬ್ವಿಯಸ್ಲಿ ಎಲ್ಲರ ಮನೇಲೂ. ನಮ್ಮ ಮನೇಲಿ ಯೂಸ್ ಮಾಡಲ್ಲ, ಅಷ್ಟೇ ನಾವು ಯೂಸ್ ಮಾಡಬಾರ್ದು ಅಂತ. ಸೊ ಈ ಥರ ಸ್ಟ್ರಾಬೆರೀಸ್ನೇ ನೀವು ನಾರ್ಮಲಾಗಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇದನ್ನ ಫ್ರೀಸ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ಫ್ರೀಸ್ ಆಲ್ರೆಡಿ ಆಗಿರೋಂಥ ಸ್ಟ್ರಾಬೆರೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಯೋಗರ್ಟ್ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಎಷ್ಟೊಂದು ಜನ ಯೋಗರ್ಟ್ ಬದಲು ಕರ್ಡ್ ಯೂಸ್ ಮಾಡಬಾರ್ದಾ ಅಂತ ಕೇಳ್ತಾ ಇರ್ತೀರಾ. ಬಟ್ ಏನು ಗೊತ್ತಾ, ಯೋಗರ್ಟಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಬಟ್ ಕರ್ಡ್ ಕೂಡ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದರಲ್ಲಿ ಪ್ರೋಬಯೋಟಿಕ್ಸ್ ಎಲ್ಲ ಇರೋದ್ರಿಂದ ಕರ್ಡ್ ಕೂಡ ಒಳ್ಳೆಯದು. ಬಟ್ ನಾನು ಯೋಗರ್ಟ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪ್ರೋಟೀನ್ ಕಂಟೆಂಟ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಯೋಗರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಯೋಗರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಗ್ರೀಕ್ ಯೋಗರ್ಟ್ನ ಯೂಸ್ ಮಾಡ್ತೀನಿ, ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನೀವೇನು ಗೊತ್ತಾ, ಯೋಗರ್ಟ್ನ ಯಾವಾಗಲೇ ಬೈ ಮಾಡಬೇಕಂದ್ರೂ ಯೋಗರ್ಟ್ನ ಪ್ಲೇನ್ ಯೋಗರ್ಟ್ ತೊಗೊಳ್ಳಿ ಆಯಿತಾ. ಫ್ಲೇವರ್ಸ್ ಇರುತ್ತಲ್ಲ ಯೋಗರ್ಟು, ಅದನ್ನ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಯಾವುದೇ ಫ್ಲೇವರ್ಡ್ ಯೋಗರ್ಟ್ ಇದೆ ಅದೆಲ್ಲದೂ ಜಾಸ್ತಿ ಶುಗರ್ಸ್ನ ಆ್ಯಡ್ ಮಾಡಿರ್ತಾರೆ ಆಯಿತಾ. ನೀವು ಹಿಂದ್ಗಡೆ ಲೇಬಲ್ನ ತೆಗೆದು ಓದಿದ್ರೆ ಗೊತ್ತಾಗುತ್ತೆ. ಏನಿಲ್ಲ ಅಂದರೂ ಒಂದು 12.8 ಗ್ರಾಮು ಇಲ್ಲಾಂದರೆ ಒಂದು 16 ಗ್ರಾಮಷ್ಟು ಶುಗರ್ನ ಆ್ಯಡ್ ಮಾಡಿರ್ತಾರೆ ಎಲ್ಲ ಫ್ಲೇವರ್ಡ್ ಯೋಗರ್ಟ್ಸಲ್ಲೂ. ಅದಕ್ಕೋಸ್ಕರ ಯಾವಾಗಲೂ ಪ್ಲೇನ್ ಯೋಗರ್ಟ್ಸ್ನ ಯೂಸ್ ಮಾಡಿ. ನಾನು ಯೂಶಲಿ ಇದು ಯೋಗರ್ಟ್ಸಲ್ಲಿ ಬಂದರೆ ಗ್ರೀಕ್ ಯೋಗರ್ಟ್ಸಲ್ಲಿ ಬಂದರೆ ಮಿಲ್ಕಿ ಮಿಸ್ಟು ಅಥವಾ ಎಪಿಗಾಮಿಯಾ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಇದೆರಡನ್ನ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಚೆಕ್ ಮಾಡ್ಬೋದು. ಹಾಗೆ ನಿಮಗೆ ಗೊತ್ತಿರ್ಬೋದು, ನಾನು ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತೀನಿ. ಬೀಟ್ರೂಟ್ ಮತ್ತು ಪಾಲಕ್ ಸೊಪ್ಪು ಬೇಸಿಕ್ಲಿ ಸಪ್ಲಿಮೆಂಟ್ಸ್ನ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಇದೇನು ಬೀಟ್ರೂಟ್ದು ಸಪ್ಲಿಮೆಂಟ್ ಪೌಡರ್ ಇದೆ ನೋಡಿ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಕಲರ್ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಜಾಸ್ತಿ ಪಿಂಕ್ ಕಲರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಅದರ್ವೈಸ್ ನೀವು ಜಸ್ಟ್ ಒಂದು ಬೀಟ್ರೂಟ್ನ ಪೀಸ್ನ ಕೂಡ ಹಾಕೋಬೋದು. ನಾನು ಇವಾಗ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಜಸ್ಟ್ ಬರೀ ಇದನ್ನೇ ಯೂಸ್ ಮಾಡ್ಕೋಬೋದು, ಅಂದರೆ ನಾರ್ಮಲಾಗಿ ಇದನ್ನೇ ಬ್ಲೆಂಡ್ ಮಾಡ್ಕೋಬೋದು. ಇಟ್ಸ್ ಕಂಪ್ಲೀಟ್ಲಿ ಫೈನ್. ಇದಕ್ಕೆ ನಾನು 1-2 ಬನಾನಾ ಹಾಕ್ಕೊತಾ ಇದ್ದೀನಿ. ನೀವು ಬನಾನಾ ಕೂಡ ಫ್ರೋಝನ್ ಬನಾನಾ ಹಾಕ್ಕೊಂಡ್ರೆ ತುಂಬಾ ತಿಕ್ಕಾಗಿ ಬರುತ್ತೆ. ಒಂಥರ ಹೆಂಗೆ ಗೊತ್ತಾ, ಡೆಸರ್ಟ್ ಥರ ಅನಿಸುತ್ತೆ ಹೇಳಬೇಕಂದ್ರೆ, ತುಂಬಾ ತಿಕ್ಕಾಗಿ ಬರುತ್ತೆ. ನಾನಿಲ್ಲಿ ನಮ್ಮ ಮನೇಲಿ ಫ್ರೋಝನ್ ಬನಾನಾ ಎಲ್ಲ ಇಲ್ಲ, ಅದಕ್ಕೆ ನಾರ್ಮಲ್ ಬನಾನಾನೇ ಹಾಕೊತಾ ಇದ್ದೀನಿ. ನೀವು ಒಂದು ಬನಾನಾ ಸೇರಿಸ್ಕೋಬೋದು ಇದಕ್ಕೆ. ನಾನಿಲ್ಲಿ ನಿಮಗೆ ತಿಕ್ನೆಸ್ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬನಾನಾ ಸೇರಿಸ್ಕೊಂಡ್ರೆ ಜಾಸ್ತಿ ತಿಕ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಆದರೆ ಟೇಸ್ಟು ಡಿಫ್ರೆಂಟ್ ಆಗೋಗ್ಬಿಡುತ್ತೆ. ನಾನಿಲ್ಲಿ 1 ಬನಾನಾ ಅಷ್ಟು ಹಾಕೊತಾ ಇದ್ದೀನಿ, 2 ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಈ ಚಿಕ್ಕ ಬಾಳೆಹಣ್ಣು ಆಗಿರೋದ್ರಿಂದ ನೀವು 1 ಬಾಳೆಹಣ್ಣು ಹಾಕೋಬೋದು. ಸೊ ಇದಿಷ್ಟೇ ನೋಡಿ. ಬೇಕಂದರೆ ಇದಕ್ಕೆ ನೀವು
ಓಟ್ಸ್ನ ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು, ಅಥವಾ ಹನಿ ಹಾಕೋಬೋದು. ಸ್ವೀಟ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಡೇಟ್ಸ್ ಪೌಡರ್ ಹಾಕೋಬೋದು. ನಾನು ಯೂಶ್ವಲಿ ಏನೂ ಹಾಕ್ಕೊಳ್ಳಲ್ಲ, ನನಗೆ ಅಭ್ಯಾಸ ಇದೆ. ಫ್ರೂಟ್ಸಲ್ಲೇ ಆಲ್ರೆಡಿ ನ್ಯಾಚುರಲ್ ಶುಗರ್ ಇರುತ್ತೆ, ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ಕೊತೀನಿ. ಇಟ್ಸ್ ಕಂಪ್ಲೀಟ್ಲಿ ಫೈನ್ ಫಾರ್ ಮೀ ವಿತೌಟ್ ಎನಿ ಸ್ವೀಟ್ನರ್. ನನಗೆ ಹಾಗೆ ತಿಂದ ಅಭ್ಯಾಸ ಇದೆ, ನಿಮಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು. ನೋಡ್ಬೋದು ನೀವು, ಆ್ಯಕ್ಚುಲಿ ಬನಾನಾ ಎಲ್ಲ ಫ್ರೋಝನ್ ಬನಾನಾ ಹಾಕಿದ್ರೆ ಇನ್ನೂ ಕೂಡ ತಿಕ್ಕಾಗಿ ಬರುತ್ತೆ ಫುಲ್ಲು. ಅದೊಂಥರ ತಿನ್ನೋಕ್ಕಿನ್ನ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ನಿಮ್ಮ ಇಷ್ಟ ಬಂದಿದ್ದು ಟಾಪಿಂಗ್ಸ್ ಹಾಕೋಬೋದು. ನಾನಿಲ್ಲಿ ಸ್ಟ್ರಾಬೆರೀಸ್, ಬ್ಲೂಬೆರೀಸ್ ಮತ್ತು ಕೋಕೋನಟ್ ಪೌಡರ್, ಅದ್ರ ಜೊತೆಗೆ ಪಂಪ್ಕಿನ್ ಸೀಡ್ಸು, ಸ್ವಲ್ಪ ಮ್ಯೂಸ್ಲಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಗೊತ್ತಾ, ಒಂಥರ ಐಸ್ ಕ್ರೀಮ್ ಥರ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಒಂದು 3 ಎಗ್ಸ್ನ ಹಾಕೋಬಿಟ್ಟು ಆಮ್ಲೆಟ್ ಥರ ಮಾಡಿಕೊಂಡೆ. ಅದಾದಮೇಲೆ ನಾನು ನನ್ನ ಕೆಲಸದ ಜೊತೆ ನನ್ನ ಒಂದು ಲಂಚ್ ರುಟೀನ್ನ ಕಂಟಿನ್ಯೂ ಮಾಡಿಕೊಂಡೆ. ಸೊ ಈ ಸ್ಮೂತಿ ಬೌಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ, ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಸಖತ್ತಾಗಿರುತ್ತೆ. ಮಸ್ಟ್ ಟ್ರೈ ದಿಸ್. ಸೊ ಬೇಸಿಕ್ಲಿ ಇವತ್ತು ನಂದು ಊಟ ಇದೆ ನೋಡಿ, ಸ್ಮೂತಿ ಬೌಲ್ ಜೊತೆಗೆ ಆಮ್ಲೆಟ್. ಇದರಿಂದ ಒಂದು ಕಂಪ್ಲೀಟ್ ಪ್ರೋಟೀನ್ ಹಾಗೆ ಫೈಬರ್ಸ್ ಕೂಡ ಸಿಕ್ತಂಗೆ ಆಗುತ್ತೆ. ಹಾಗೆ ಸ್ವಲ್ಪ ಮ್ಯೂಸ್ಲಿ ಹಾಕ್ಕೊಂಡಿದ್ದೀನಿ, ಅದರಿಂದ ಕಾರ್ಬ್ಸ್ ಕೂಡ ಸಿಕ್ತಂಗೆ ಆಗುತ್ತೆ. ಸೊ ದಿಸ್ ಈಸ್ ಮೈ ಲಂಚ್. ಯೂಶ್ವಲಿ ಇದನ್ನ ಏನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿಂದರೆ ಚೆನ್ನಾಗಿರುತ್ತೆ, ಬಟ್ ನಾನು ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಲ್ವಾ. ಸೊ ನನಗೆ ಈ ಬೆರಿ ಸೀಸನ್ ಬಂದರೆ ಅವಿನಾಶ್ ಏನಾದರೂ ಊಟಕ್ಕಿಲ್ಲ ಅಂದರೆ ಯೂಶ್ವಲಿ ಈ ಥರ ಮಾಡ್ಕೊತಾ ಇರ್ತೀನಿ. ನೀವೇನಾದರೂ ಯೂಶ್ವಲಿ ಈ ಥರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೆಲ್ಲ ಅಂದ್ಕೊತಾ ಇರ್ತೀರಲ್ಲ, ಅವರು ಈಸಿಯಾಗಿ ಈ ಥರ ಸ್ಮೂತಿ ಬೌಲ್ಸ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ಮೂತಿ ಬೌಲ್ಸ್ ಅಂದರೆ ಏನು ಗೊತ್ತಾ, ಬರೀ ಹಣ್ಣು ಹಾಕ್ಕೊಂಡು ಕುಡಿದ್ಬಿಟ್ಟು ಏನೋ ಸ್ಮೂತಿ ಮಾಡ್ಕೊಂಡು ಕುಡಿದು ಹೋಗ್ಬಿಡ್ಬೇಡಿ. ಅದರಿಂದ ನಿಮಗೆ ಪ್ರೋಟೀನ್ ಏನೂ ಸಿಗೋಲ್ಲ, ಯೂಶ್ವಲಿ ಒಳ್ಳೆ ಪ್ರೋಟೀನ್ ಸಿಗೋಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಐದರ್ ಒಂದು ಸ್ಕೂಪ್ ಆಫ್ ಪ್ರೋಟೀನ್ ಹಾಕ್ಕೊಂಡು ನೀವು ಸ್ಮೂತಿ ಬೌಲ್ ಮಾಡ್ಕೊಳ್ಳಿ, ಅಥವಾ ಅದ್ರ ಜೊತೆಗೆ ನೀವು ಯೋಗಟ್ನ ಹಾಕ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಪ್ರೋಟೀನ್ ಸಿಗುತ್ತೆ. ಅದರ್ವೈಸ್ ಈ ಥರ 1-2 ಎಗ್ ಜೊತೆಗೆ ತಿನ್ಕೊಂಡ್ರೆ ಆರಾಮಾಗಿ ಈಸಿಯಾಗಿ ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಕೂಡ ಅದರಲ್ಲಿ ಬಂದೋಗುತ್ತೆ. ಸೊ ಹಂಗೆ ಮಾಡ್ಕೊಳ್ಳಿ. ನೀವೇನಾದ್ರು ಸ್ಮೂತೀಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ತಿನ್ನೋದು, ಅಥವಾ ನೀವು ಮಧ್ಯಾಹ್ನಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಸ್ಮೂತೀಸ್ ತಿನ್ನೋದಾದರೆ ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ನಿಮ್ಮ ಬಾಡಿಗೆ ಪ್ರೋಟೀನ್ ರಿಕ್ವೈರ್ಮೆಂಟು ಏನು ಸಿಕ್ಕೋಗ್ಬಿಡುತ್ತೆ. ಸೊ ಇದಾದಮೇಲೆ ಅವಿನಾಶ್ ಆಫೀಸಿಂದ ಬರ್ತಾ ನನಗೆ ಹೊಟ್ಟೆ ಹಸಿತಾ ಇದೆ, ಮಧ್ಯಾಹ್ನ ಏನೂ ಊಟ ತಿಂದಿಲ್ಲ, ಏನಾದರೂ ಮಾಡು ಅಂತ ಹೇಳಿದ್ರ. ಸೊ ಅದಕ್ಕೆ ನಾನು ಸ್ವಲ್ಪ ಅವ್ರಿಗೆ ಏನಾದರೂ ಇಮಿಡಿಯೇಟಾಗಿ ಒಂದು ಸ್ವಲ್ಪ ಬೇಗ ಆಗುವಂಥದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಫ್ರೈಡ್ ರೈಸ್ ಥರ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಅದ್ರ ಜೊತೆಗೆ ಎಲ್ಲ ಥರ ಮಿಕ್ಸ್ ತರಕಾರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಬೇಯೋವರೆಗೂ. ಅದಾದ ನಂತರ ಸೈಡಲ್ಲಿ ಒಂದು 3 ಮೊಟ್ಟೆ ಹಾಕೋಬಿಟ್ಟು ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರು, ಉಪ್ಪೆಲ್ಲ ಹಾಕಿ ಅದನ್ನು ಮತ್ತು ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಇಷ್ಟ ಇರುವಂಥ ಸ್ಪೈಸಸ್ಗಳನ್ನ ಹಾಕ್ಕೊಬಿಟ್ಟು ಅದು ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಿಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುವಂಥ ಫ್ರೈಡ್ ರೈಸ್ ರೆಡಿಯಾಗೋಗುತ್ತೆ. 1 ಪಾಟ್ ಹೈ ಪ್ರೋಟೀನ್, ಹೈ ಫೈಬರ್, ನ್ಯೂಟ್ರಿಷಿಯಸ್ ಮೀಲು ರೆಡಿ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ. ಅವಿನಾಶ್ಗಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಬೇಗ ಆಗುತ್ತೆ ಗೊತ್ತಾ, ಒಂದು 10 ನಿಮಿಷ 15 ನಿಮಿಷ ಅಷ್ಟೇ. ನನಗೆ ಯಾಕೋ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅವಿನಾಶ್ ಕೂಡ ಬಾ ಇನ್ನೇನು ಮನೇಲಿ ಮಾಡ್ತೀವಿ, ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಕರ್ಕೊಂಡು ಹೊರಟ್ರು. ಹಾಯ್ ಮಾಡಿ ಎಲ್ರಿಗೂ. ಕೈ ಆ ಕಡೆ ಹೋಗ್ತಾ ಇದೆಮ್ಮ, ಹಿಂಗೆ ಮಾಡಮ್ಮ. ವೇಟ್, ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಓಕೆನಾ? ಹಾಯ್ ಮಾಡಿ ಎಲ್ರಿಗೂ. ಫಿಟ್ ಚೆಕ್ ಅಂತ ಇದೆ. ಫಿಟ್ ಚೆಕ್ ಅಂದರೆ ನೀನೇನು ಬಟ್ಟೆ ಹಾಕೊಂಡಿದ್ಯಾ ಅಂತ ತೋರಿಸೋದು ಅವರಿಗೆ. ಹೋಗೋಣ, ಸಾಕು ಹೋಗೋಣ. ನಾವು ಚರ್ಚ್ ಸ್ಟ್ರೀಟಲ್ಲಿರೋ ಟೀ ಆರ್ಟ್ ಅಂತ ಹೇಳ್ಬಿಟ್ಟು ಈ ಕೆಫೆಗೆ ಹೋಗಿದ್ವಿ. ನಮಗೆ ಯೂಶ್ವಲಿ ಈ ಥರ ಎಲ್ಲರೂ ಡಿನ್ನರ್ ಡೇಸ್ಗೆಲ್ಲ ಹೋಗ್ಬೇಕಂದ್ರೆ ಯಾವುದಾದ್ರೂ ಎಕ್ಸ್ಪೀರಿಯನ್ಸಿಂಗ್ ಕೈಂಡ್ ಆಫ್ ಫುಡ್ನ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನಾರ್ಮಲ್ ರೆಗ್ಯುಲರ್ ಫುಡ್ನ ತಿನ್ನೋದಕ್ಕೆ ರೆಸ್ಟೋರೆಂಟ್ಗೆ ಹೋಗೋದಕ್ಕಿಂತ ನಮ್ಮಿಬ್ಬರಿಗೂ ಫುಡ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಕೊರಿಯನ್ ಗಾರ್ಲಿಕ್ ಬ್ರೆಡ್ಡು, ಪೆನೆ ಅರೇಬಿಯಾದ ಡೆಸರ್ಟ್ಸ್ ಮತ್ತು ಸ್ಯಾಲೆಡ್ಸ್ನ ಟ್ರೈ ಮಾಡಿ ಇದನ್ನ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ನನಗೆ ಗೊತ್ತು ನೀವು ನನ್ನ ತಮ್ನೇಲ್ ನೋಡಿಬಿಟ್ಟು ಬಂದಿರ್ತೀರ ಈ ವಿಡಿಯೋ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ ತಮ್ನೇಲ್ಗೆ ಇವಾಗ ಆನ್ಸರ್ ಕೊಟ್ಬಿಡ್ತೀನಿ.
ನಾವು ಡಿನ್ನರ್ ಡೇಟ್ ಮುಗಿಸ್ಕೊ ಬಂದ ನಂತರ ನಂಗೆ ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ. ಈ ವಿಡಿಯೋನ ಇಲ್ಲೇ ಕನ್ಕ್ಲೂಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನೈಟಲ್ಲಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನನಗೆ ಯೂಶ್ವಲಿ ಪೀರಿಯಡ್ಸ್ 28 to 30 ಡೇಸ್ ಒಳಗಡೆ ಆಗೋಗ್ಬಿಡುತ್ತೆ ಆಯಿತಾ. ಒಂದು ದಿನ ಹೆಚ್ಚು ಕಡಿಮೆ ಆಗಲ್ಲ ಯಾವತ್ತೂ. ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ದ್ಯಾಟ್. ಅಂದರೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಪೀರಿಯಡ್ಸ್ದೆಲ್ಲ ಆಯಿತಾ. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ PCOD, PCOS ಅಥವಾ ಥೈರಾಯ್ಡ್ ಈ ಥರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ, ಟಚ್ ವುಡ್. ಸೊ ಈ ಥರ ಇರೋದ್ರಿಂದ ನನ್ನ ಪೀರಿಯಡ್ಸ್ ಯಾವಾಗಲೂ ರೆಗ್ಯುಲರ್ ಆಗಿ ಕರೆಕ್ಟಿಗೆ 28 to 30 ಡೇಸ್ ಸೈಕಲ್ ಒಳಗಡೆ ಆಗೋಗ್ತಿತ್ತು. ಬಟ್ ಈ ಸರಿ ಏನಾಯ್ತಪ್ಪ ಅಂತ ಹೇಳಿದರೆ ನನಗೆ ಪೀರಿಯಡ್ಸೇ ಬಂದಿಲ್ಲ. ಐ ವಾಸ್ ಲೈಕ್ ಹೆಂಗೆ ಅಂದರೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ವಿ ಆರ್ ನಾಟ್ ಟ್ರೈಯಿಂಗ್ ಫಾರ್ ಬೇಬಿ ಆಯಿತಾ. ನಾವೀಗ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಾಯಿದ್ರೆ ಓಕೆ ನನ್ನ ಪೀರಿಯಡ್ಸ್ ಲೇಟ್ ಆಗಿದೆ, ಸೊ ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಅನ್ಕೋಬೋದಾಗಿತ್ತು ಆಯಿತಾ. ಬಟ್ ಸ್ಟಿಲ್ ನಾವು ಟ್ರೈ ಮಾಡ್ದಲೇ ಇದ್ರೂ ಮಿಸ್ ಆಗಿ ಆಗೋ ಚಾನ್ಸಸ್ ಕೂಡ ಇದೆ ಅಲ್ವಾ. ಸೊ ಐ ಥಾಟ್ ಆ ಥರ ಮಿಸ್ ಆಗಿರ್ಬೋದು ಅಂದ್ಕೊಂಡು ನಾನು ಓಕೆ ಫೈನ್, ಇಟ್ಸ್ ಕಂಪ್ಲೀಟ್ಲಿ ಫೈನ್. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ನಾವು ಟ್ರೈ ಮಾಡ್ದಲೇ ಇದ್ದರೂ ಮಿಸ್ ಆಗೋ ಥರ ಏನಾದರೂ ಪ್ರೆಗ್ನೆಂಟ್ ಆದರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್, ವಿ ಕ್ಯಾನ್ ಕ್ಯಾರಿ ಔಟ್ ವಿತ್ ದ ಬೇಬಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರೋದು ಇಷ್ಟು ದಿನದಿಂದನೂ. ಸೊ ಹಾಗಾಗಿ ಇಟ್ಸ್ ಫೈನ್, ಇನ್ ಕೇಸ್ ಏನಾದರೂ ಮಿಸ್ ಆಗಿ ಪ್ರೆಗ್ನೆಂಟ್ ಆಗಿದ್ರು ಇಟ್ಸ್ ಫೈನ್ ಅಂತ ನಾವು ಅಂದ್ಕೊಂಡಿದ್ದು. ಸೊ ಅದಾದಮೇಲೆ ಏನಾಯ್ತಪ್ಪ ಅಂತ ಹೇಳಿದರೆ, ಸೊ ನಂದು 2 ಡೇಸ್ ಆಯಿತು ಆಗಲಿಲ್ಲ, 3 ಡೇಸ್ ಆಯಿತು ಆಗಲಿಲ್ಲ, 5 ಡೇಸ್ ಆಯಿತು ಆಗಲಿಲ್ಲ, ಪೀರಿಯಡ್ಸೇ ಆಗ್ತಾಯಿಲ್ಲ. ಸೊ ಆವಾಗ ನನಗೆ ಫುಲ್ ಟೆನ್ಷನ್ ಸ್ಟಾರ್ಟ್ ಆಯಿತು. ಈ ಕಡೆ ಪ್ರೆಗ್ನೆಂಟ್ ಆದರೆ ಅದೊಂಥರ, ನಾನು ಪ್ರೆಗ್ನೆಂಟ್ ಆಗಿರ್ಬೋದೇನೋ ಅಂದ್ಕೊಂಡು ಲಿಟ್ರಲಿ ಕಾಫಿ ಕುಡಿಯೋ ಸ್ಟಾಪ್ ಮಾಡಿದೆ, ಪಪಾಯ ತಿನ್ನೋದು ಸ್ಟಾಪ್ ಮಾಡಿದೆ, ಆಮೇಲೆ ಡೇಟ್ಸ್ಗಳನ್ನೆಲ್ಲ ತಿನ್ನೋದು ಸ್ಟಾಪ್ ಮಾಡಿದೆ. ನನಗೆ ಗೊತ್ತಿರೋವಂಥ ಐಟಮ್ಗಳು, ಈ ಥರ ಐಟಮ್ಗಳು ಏನು ತಿನ್ನಬಾರ್ದು ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಟೈಮಲ್ಲಿ, ಆ ಥರ ಐಟಮ್ಸ್ನೆಲ್ಲ ಸ್ಟಾಪ್ ಮಾಡಿದೆ ತಿನ್ನೋದು ಲಿಟ್ರಲಿ ಆಯಿತಾ. ಐ ಥಾಟ್ ಲಿಟ್ರಲಿ ಐ ಆಮ್ ಪ್ರೆಗ್ನೆಂಟ್ ಅಂತ ಆಯಿತಾ. ಸೊ ಆಮೇಲೆ ನನಗೆ ಅಟ್ಲೀಸ್ಟ್ ಅದ್ರದ್ದು ಏನಾದರೂ ಸಿಮ್ಟಮ್ಸ್ ಕಾಣಿಸ್ಬೇಕಲ್ವಾ, ಪ್ರೆಗ್ನೆನ್ಸಿ ಸಿಮ್ಟಮ್ಸು. ಗೂಗಲಲ್ಲೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ಏನಾದರೂ ಸಿಮ್ಟಮ್ಸ್ ಕಾಣಿಸುತ್ತಾ ಅಂತ. ದೇರ್ ಇಸ್ ನೋ ಸಿಮ್ಟಮ್ಸ್ ಎಟ್ ಆಲ್ ಆಯಿತಾ. ಆ್ಯಂಡ್ ನಮ್ಮ ಅಮ್ಮಂಗೆ ಹೇಳೋದಕ್ಕೆ ಏನು ಗೊತ್ತಾ, ನಮ್ಮ ಅಮ್ಮಂಗೆ ಹೇಳ್ಬಿಟ್ರೆ ನಮ್ಮಮ್ಮ ಫುಲ್ಲು ಖುಷಿಯಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ನಮ್ಮಮ್ಮ ಇವತ್ತೇ ಫುಲ್ಲು ಫಿಕ್ಸ್ ಆಗಿ ಹೋಗ್ಬಿಡುತ್ತೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಅಂದರೆ ಆ ಟೆಸ್ಟ್ ಮಾಡೋದಕ್ಕೆ ಮುಂಚೆನೇ ಈ ಥರ ಹೇಳ್ಬಿಟ್ರೆ ನಮ್ಮಮ್ಮ ಅದೇ ಅಂತ ಫಿಕ್ಸ್ ಆಗಿಬಿಡ್ತಾರೆ ಆಯಿತಾ. ಅವ್ರು ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಹೇಳ್ಬೇಕಂದ್ರೆ. ಸೊ ಐ ವಾಸ್ ಲೈಕ್ ಏನಪ್ಪ ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ಆಯಿತಾ. ಸೊ ವೆಯ್ಟ್ ಮಾಡಿದೆ, ಓಕೆ ಒಂದು ಸ್ವಲ್ಪ ಲೇಟ್ ಆಗಿರ್ಬೋದೇನೋ, ವೆಯ್ಟ್ ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡಿದೆ, ಆಗಲೇ ಇಲ್ಲ ಕೊನೆಗೆ. ಸೊ ನಮ್ಮೂರಿಗೆ ಹೋದೆ, ಊರಲ್ಲೆಲ್ಲ ಆರಾಮಾಗಿದ್ದು, ಊರಲ್ಲೆಲ್ಲ ತಿನ್ಕೊಂಡು ಬರೋದೆಲ್ಲ ತಿಂದ್ಬಿಟ್ಟಿದ್ದೀನಿ ಆಯಿತಾ. ನನಗೆ ಏನಂದರೆ ಈ ಥರ ಒಂಥರ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ, ಅವಾಗ ನನಗೆ ಹೆಂಗಾಗುತ್ತೆ ಅಂದರೆ ಯಾವುದೇ ಫುಡ್ ಮೇಲೆ ಕಂಟ್ರೋಲೇ ಬರ್ತಾ ಇಲ್ಲ ಆಯಿತಾ. ಪೀರಿಯಡ್ಸ್ ಆಗ್ತಿಲ್ಲ ಅಂದರೆ ಒಂಥರ ಬ್ಲೋಟಿಂಗ್, ಹೊಟ್ಟೆ ಎಲ್ಲ ಬ್ಲೋಟಿಂಗ್ ಸ್ಟಾರ್ಟ್ ಆಗಿದೆ, ಒಂಥರ ವೆಯ್ಟ್ ಎಲ್ಲ ಇನ್ಕ್ರೀಸ್ ಆಗ್ತಿದೆ, ಆ ಥರ ಆಗ್ಬಿಡ್ತಾ ಆಯಿತಾ. ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸುಮ್ಮನೆ ಬರೋ ಸಿಕ್ಕಿದೆಲ್ಲ ತಿಂದ್ಬಿಟ್ಟಿದ್ದೀನಿ. ಊರಿಗೆ ಹೋದಾಗಲೂ ಅಷ್ಟೇ ಆಯಿತಾ. ಊರಿಗೆ ಹೋದೆ, ಆವಾಗಲೂ ನಮ್ಮ ಅಮ್ಮಂಗೆ ಹೇಳಿಲ್ಲ, ಊರಿಂದ ವಾಪಸ್ ಬಂದು ಇದಕ್ಕೆ ಮುಂಚೆ 2 ಸರಿ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡಿದ್ದೆ ಆಯಿತಾ. ಅದು ನೆಗೆಟಿವ್ ಬಂದಿತ್ತು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಅದು 2 ಚೆನ್ನಾಗಿಲ್ವೇನೋ ಅಂತ ಹೇಳ್ಬಿಟ್ಟು ಹೊಸ ಬೇರೆ ಬ್ರ್ಯಾಂಡ್ದು ಆ ಪ್ರೆಗ್ನೆನ್ಸಿ ಕಿಟ್ ತರಿಸ್ಬಿಟ್ಟು ಅದನ್ನ ಕೂಡ ಟೆಸ್ಟ್ ಮಾಡಿ ನೋಡಿದ್ವಿ ಆಯಿತಾ. ಅದರಲ್ಲಿ ಕೂಡ ನೆಗೆಟಿವ್ ಬಂತು. ಏನಪ್ಪ ಮಾಡೋದು ಗೊತ್ತಾಗ್ತಲ್ಲ. ಪ್ರೆಗ್ನೆಂಟ್ ಅಲ್ಲ ಅಂದರೆ ಪೀರಿಯಡ್ಸ್ ಆಗಬೇಕು, ಪೀರಿಯಡ್ಸ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರೆಗ್ನೆಂಟ್ ಆಗಬೇಕು. ದಟ್ ಈಸ್ ವಾಟ್ ಐ ಥಿಂಕ್ ಆಯಿತಾ. ನಾನು ಹಾಗೆ ಅಂದ್ಕೊಂಡಿದ್ದು. ಸೊ 2 ಆಗ್ತಾಯಿಲ್ವಲ್ಲ, ಒಂಥರ ಫುಲ್ ಟೆನ್ಷನ್ ಆಗೋಯ್ತು ಆಯಿತಾ. ಆಮೇಲೆ ಅವತ್ತೇ ಹಾಸ್ಪಿಟಲ್ಗೆ ಹೋದ್ವಿ ಆಯಿತಾ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಓಕೆ ಚೆಕ್ ಮಾಡಿಸ್ಕೊಬೇಡೋಣ ಅಂಥೇಳಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಂದರೆ ನಾವೇನು ಅಂದ್ಕೊಂಡ್ವಿ ಅಂದರೆ, ಮೋಸ್ಟ್ಲಿ ಪ್ರೆಗ್ನೆಂಟ್ ಕಿಟ್ಟಲ್ಲಿ ಏನಾದರೂ ರಾಂಗ್ ಬಂದಿದ್ರೆ ಅಥವಾ ಇದೇನಾದರೂ ರಾಂಗ್ ಇದ್ದರೆ ಹಾಸ್ಪಿಟಲಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಒಬ್ಬರು ಗೈನಕಾಲಜಿಸ್ಟ್ ಹತ್ರ ಹೋದ್ವಿ. ಗೈನಕಾಲಜಿಸ್ಟ್ ಹತ್ರ ಹೋದರೆ ಅವರು ಅವಾಗ ಹೇಳಿದ್ರು, ನಿಮಗೆ ಸ್ಟ್ರೆಸ್ ಆಗಿರೋದ್ರಿಂದ ಈ ಥರ ಪೀರಿಯಡ್ಸ್ ಲೇಟ್ ಆಗಿದೆ, ಇಟ್ಸ್ ಕಂಪ್ಲೀಟ್ಲಿ ಫೈನ್, ಅಂಥ ಪ್ರಾಬ್ಲಮ್ ಏನಿಲ್ಲ, ಸೊ ಸ್ಟ್ರೆಸ್ ಜಾಸ್ತಿ ತಗೋಬೇಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಟ್ಯಾಬ್ಲೆಟ್ಗಳನ್ನೆಲ್ಲ ಬರ್ಕೊಟ್ರು ಆಯಿತಾ. ನಮ್ಮ ಅವಿನಾಶ್ ಹೆಂಗೆ ಗೊತ್ತಾ, ನನ್ನ ಹಸ್ಬೆಂಡ್ ಈಸ್ ಲೈಕ್ ಹೆಂಗೆ ಅಂದರೆ, ಅವರಿಗೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಇಷ್ಟ ಆಗಲ್ಲ.
ಅಂದರೆ ಯಾವುದೇ ಥರ ಎಕ್ಸ್ಟರ್ನಲ್ ಸುಮ್ಮನೆ ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಳೋದು ಅವ್ರಿಗೆ ಇಷ್ಟ ಆಗಲ್ಲ ಆಯಿತಾ. ಡಾಕ್ಟ್ರ್ ಕೊಟ್ಟರು ಅಷ್ಟೇ ಅವ್ರು ತೊಗೊಳಕ್ಕೆ ಬಿಡಲ್ಲ, ಅವರು ತೊಗೊಳಲ್ಲ, ನನಗೂ ತೊಗೊಳಕ್ಕೆ ಬಿಡಲ್ಲ, ಆ ಥರ ಪರ್ಸನ್ ಆಯಿತಾ. ಲೈಕ್ ನ್ಯಾಚುರಲ್ ಆಗಿ ಅದು ಕ್ಯೂರ್ ಆಗಬೇಕು ಅನ್ನೋ ಥರ ಪರ್ಸನ್. ನಾನು ಹಾಗೆ ಥಿಂಕ್ ಮಾಡೋದು, ಅವಿನಾಶು ಹಾಗೆ ಥಿಂಕ್ ಮಾಡೋದು. ಅವರೊಂದು 10 ಟ್ಯಾಬ್ಲೆಟ್ ಬರ್ಕೊಟ್ಬಿಟ್ರ, ಅದನ್ನ ನೋಡಿ ಅವಿನಾಶ್ಗೆ 10 ಟ್ಯಾಬ್ಲೆಟ್ ಏನಕ್ಕೆ ನುಂಗಬೇಕು, ಒಂದು 2-3 ದಿನ ವೆಯ್ಟ್ ಮಾಡು, ಆಗಿಲ್ಲ ಅಂದರೆ ಆಮೇಲೆ ನುಂಗುವಂತೆ ಅಂತ ಹೇಳ್ಬಿಟ್ಟು ನನ್ನ ಕರ್ಕೊಬಂದು ನಾನು ಟ್ಯಾಬ್ಲೆಟ್ ನುಂಗಲಿಲ್ಲ ಆಯಿತಾ. ಟ್ಯಾಬ್ಲೆಟ್ ನುಂಗಲಿಲ್ಲ. ಬಟ್ ನಾನೇನು ಮಾಡಿದೆ, ನಾರ್ಮಲ್ ಆಗಿ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆರಾಮಾಗಿರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಆಯಿತಾ. 2 ದಿನಕ್ಕೆ ನಂಗೆ ಪೀರಿಯಡ್ಸ್ ಆಯಿತು. ಇದಕ್ಕೆ ಕಾರಣ ಏನು ಹೇಳ್ತೀನಿ ಕೇಳಿ. ಮೇನ್ಲಿ ಏನು ಗೊತ್ತಾ, ಡಿಸೆಂಬರ್ ಮಂತಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಾನು ಒಂದು ಯೂಟ್ಯೂಬ್ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಹೇಳಬೇಕಂದ್ರೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲೂ ಸರಿಯಾಗಿ ಆ್ಯಕ್ಟಿವ್ ಆಗೇ ಇಲ್ಲ ಆಯಿತಾ. ನನಗೆ ಡಿಸೆಂಬರ್ ಮಂತ್ ಲೈಕ್ 2 ಬ್ಯುಸಿಯೆಸ್ಟ್ ಮಂತ್ ಆಯಿತಾ. ಸಖತ್ ಬ್ಯುಸಿ ಇದ್ದೆ, ಲೈಕ್ ವರ್ಕಲ್ಲಿ ಬ್ಯುಸಿ ಆಗ್ಬಿಟ್ಟು ಏನು ನನ್ನ ಬಗ್ಗೆ ನಾನು ಕೇರೇ ತೊಗೊಂಡಿಲ್ಲ ಆಯಿತಾ. ಸಖತ್ ಸ್ಟ್ರೆಸ್ ಇತ್ತು ನನಗೆ ಡಿಸೆಂಬರ್ ಮಂತ್ ಫುಲ್ಲೂ. ಲೈಕ್ ವರ್ಕೌಟಿಗೆ ಸರಿಯಾಗಿ ಹೋಗಿಲ್ಲ, ವರ್ಕೌಟ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ಯೋಗ ಅಂತೂ ಹೋಗಲೇ ಇಲ್ಲ, ಫುಲ್ 1 ಮಂತು ಹೋಗಿಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಅದಲ್ಲದೆ ನಾನು ಸರಿಯಾಗಿ ಊಟನೂ ಮಾಡಿಲ್ಲ ಆಯಿತಾ. ಮತ್ತು ನನಗೆ ಸ್ಲೀಪ್ ಸೈಕಲ್ ತುಂಬಾ ಹಾಳಾಗೋಗಿತ್ತು. ನೈಟೆಲ್ಲ ಕೆಲಸ ಮಾಡ್ಕೊಳ್ಳೋದು, ಸರಿಯಾಗಿ ಏನು ನಿದ್ದೆ ಮಾಡೋಂಗಿಲ್ಲ ಆ ಥರ. ಫುಲ್ಲು ಸ್ಲೀಪ್ ಸೈಕಲ್ ಕೂಡ ಸರಿಯಾಗಿರಲಿಲ್ಲ, ನಿದ್ದೆ ಕೂಡ ಸರಿಯಾಗಿಲ್ಲ. ಆಮೇಲೆ ಸರಿಯಾಗಿ ಊಟ ಮಾಡಿಲ್ಲ, ಏನೇನೋ ಜಂಕ್ ಎಲ್ಲ ತಿಂದ್ಬಿಟ್ಟಿದ್ದೀನಿ ಹಾಲಿಡೇ ಸೀಸನ್ ಅಂತ ಹೇಳ್ಬಿಟ್ಟು. ಆಮೇಲೆ ಒಂಥರ ಫುಲ್ ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದೀನಿ ಆಯಿತಾ, ಒಂಥರ ಫುಲ್ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೀನಿ ಆಯಿತಾ. ಸೊ ದಿಸ್ ಈಸ್ ದ ರೀಸನ್ ವೈ ನನ್ನ ಪೀರಿಯಡ್ಸ್ ಲೇಟ್ ಆಗಿದೆ ಆಯಿತಾ. 2 ಡೇಸ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗ್ಕೊಂಡು 2 ಡೇಸ್ ಆದಮೇಲೆ ಯಾವುದೇ ಟ್ಯಾಬ್ಲೆಟ್ಸ್ ತೊಗೊಂಡಂಗೆ ನ್ಯಾಚುರಲ್ ಆಗಿ ನನ್ನ ಪೀರಿಯಡ್ಸ್ ಆಯಿತು. ಥ್ಯಾಂಕ್ ಗಾಡ್. ಏನು ಗೊತ್ತಾ, ಅಟ್ಲೀಸ್ಟ್ ಪ್ರೆಗ್ನೆಂಟ್ ಆಗಬೇಕು, ಇಲ್ಲ ಪೀರಿಯಡ್ಸ್ ಆಗಬೇಕು, ದಟ್ ಈಸ್ ವಾಟ್ ಐ ಥಿಂಕ್. ಪೀರಿಯಡ್ಸ್ ಆಯಿತು ಆಯಿತಾ. ಸೊ ನಾನು ಈ ವಿಷಯನ ನಿಮ್ಗೆ ಹೇಳಬೇಕು ಅಂದ್ಕೊಂಡೆ. ಎಷ್ಟೊಂದು ಜನ ಹೆಣ್ಮಕ್ಳುಗಳು ಏನು PCOD, PCOS, ಥೈರಾಯ್ಡ್ ಎಲ್ಲ ಇರುತ್ತಲ್ವ, ಎಷ್ಟೊಂದು ಜನ ನನಗೆ ಪೀರಿಯಡ್ಸ್ ಆಗ್ತಿಲ್ಲ ಅಂತೆಲ್ಲ ಥಿಂಕ್ ಮಾಡ್ತಿರ್ತೀರಲ್ವ. ಒಂದು ಸರಿ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ. ನೀವು ಒಂದು ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಂಡಿರ್ತೀರ, ಅಥವಾ ಏನೋ ಜಂಕ್ ಫುಡ್ ಜಾಸ್ತಿ ತಿಂತಾ ಇರ್ತೀರ, ವರ್ಕೌಟ್ ಮಾಡ್ತಾ ಇರಲ್ಲ, ನಿಮ್ಮ ಲೈಫ್ ಸ್ಟೈಲ್ ತುಂಬ ಕೆಟ್ಟದಾಗಿರುತ್ತೆ ನೋಡ್ಕೊಳ್ಳಿ. ಅದನ್ನು ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದು ಚೇಂಜ್ ಆಗ್ಬೋದು. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಲ್ಲ, ಸೊ ಹಾಗಾಗಿ ನಿಮಗೆ ಹೇಳ್ಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ. ಒಂದು ಸರಿ ನಿಮ್ಮ ಫುಡ್ ಹ್ಯಾಬಿಟ್ಸ್ ಆಗಿ ನಿಮ್ಮ ಒಂದು ವರ್ಕೌಟ್ ಹ್ಯಾಬಿಟ್ಸ್ ಇರ್ಬೋದು, ಹಾಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಏನು ಚೇಂಜ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ಮೋಸ್ಟ್ಲಿ ನಿಮಗೆ ಈ PCOD, PCOS ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದರೂ ಆಗ್ಬೋದು. ಬಿಕಾಸ್ ನಾನು ಯಾವಾಗಲೂ ನಿಮಗೆಲ್ರಿಗೂ ಗೊತ್ತಿರೋಂಗೆ ಐ ಆಮ್ ವೆರಿ ಏನೋ ಕಾನ್ಷಿಯಸ್ ವಿತ್ ಮೈ ವರ್ಕೌಟ್ ಆ್ಯಂಡ್ ಡಯಟ್ ಇದೆಲ್ಲ ಆಯಿತಾ. ಬಟ್ ಜಸ್ಟ್ 1 ಮಂತು ನಾನು ನನ್ನ ಬಗ್ಗೆ ಕೇರ್ ತೊಗೊಳ್ಳಿಲ್ಲ. ಲೈಕ್ ಲಿಟ್ರಲಿ ಹೇಗೆ ಅಂದರೆ ನನಗೆ ತುಂಬ ಸ್ಟ್ರೆಸ್ ಆಯ್ತಾಯಿತಾ. ಮೇನ್ಲಿ ನಾನು ವರ್ಕೌಟ್ ಮಾಡಿದ್ದೀನಿ ಆಯಿತಾ, ಮಾಡಿಲ್ಲ ಅಂತಲ್ಲ, ಒಂದು ಸ್ವಲ್ಪ ಮಿಸ್ ಮಾಡಿದ್ದೀನಿ ವರ್ಕೌಟ್ ಹೇಳ್ಬೇಕಂದ್ರೆ. ಅದು ಬಿಟ್ಟರೆ ನಾನು ಮೇಯ್ನಾಗಿ ನನಗೆ ಪ್ರಾಬ್ಲಮ್ ಹೊಡೆದಿದ್ದು ಅಂದರೆ ತುಂಬ ಸ್ಟ್ರೆಸ್ ತೊಗೊಂಡಿದ್ದು. ನಂಗೆ ತುಂಬ ವರ್ಕ್ ಇತ್ತು ಆಯಿತಾ ಡಿಸೆಂಬರ್ ಮಂತಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗೇ ಇಲ್ಲ, ನಿಮಗೆ ನೋಡ್ಕೊಂಡಿದ್ದೀರ ಹೆಂಗೋ ಗೊತ್ತಿಲ್ಲ ಸರಿಯಾಗಿ. ಸೊ ದಟ್ ಈಸ್ ದ ಪ್ರಾಬ್ಲಮ್. ವೆನ್ ನಮಗೆ ಮೆಂಟಲಿ ಏನಾದರೂ ಪ್ರೆಷರ್ ಬಿತ್ತು ಅಂದರೆ, ಸ್ಟ್ರೆಸ್ ಜಾಸ್ತಿ ಆಯಿತು ಅಂದರೆ ನೋಡಿ, ನಮ್ಮ ಹಾರ್ಮೋನಲ್ ಸೈಕಲ್ಸ್, ನಮ್ಮ ಏನು ವಿಮೆನ್ದು ಹಾರ್ಮೋನಲ್ ಸೈಕಲ್ ಕೂಡ ಚೇಂಜ್ ಆಗೋಗ್ಬಿಡುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದರಿಂದ ನೋಡಿ ನನ್ನ ಪೀರಿಯಡ್ಸ್ 20 ಡೇಸ್ ಲೇಟ್ ಆಯಿತು. ಇದೇ ಫಸ್ಟ್ ಟೈಮ್ ನನಗೆ ಹಿಂಗಾಗಿದ್ದು, ಒಂಥರ ಗಾಬರಿಯಾಗಿ ಹೋಗ್ಬಿಟ್ಟಿದ್ದೆ. ಬಟ್ ಇವತ್ತು ಐ ಗಾಟ್ ಮೈ ಪೀರಿಯಡ್ಸ್ ಆ್ಯಂಡ್ ಇವತ್ತು ನೈಟ್ ಡಿನ್ನರ್ಗೆ ಹೋಗಿ ಬಂದ್ವಿ ಹೊರಗಡೆ. ನನಗೆ ಇದನ್ನ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.